ಪರಿಹಾರದ ಪ್ರಯೋಗದಿಂದ ದೈವಕ್ಕೆ ಅವಮಾನ ಮಾಡಿದವರು ಯಾರು? ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಏನಿದು ಪರಿಹಾರ ಮಾಡಿಕೊಂಡು ದೈವಕ್ಕೇನಕ್ಕೆ ಅವಮಾನ ಆಯಿತು, ಸಮಸ್ಯೆಗಳಿದೆ ಅಂದ್ಬಿಟ್ಟು ಪರಿಹಾರ ಮಾಡ್ಕೊಂಡಿರ್ತೀರ, ಜ್ಯೋತಿಷಿಗಳ ಹತ್ರ ಪರಿಹಾರ ಮಾಡ್ಕೊಂಡಿರ್ತೀರ, ನೀವೇ ಪೂಜೆಗಳು ಮಾಡಿರ್ತೀರ, ಇಲ್ಲ ಯಾರೋ ಏನೋ ಪರಿಹಾರ ಹೇಳಿದ್ರು ಅಂದ್ಬಿಟ್ಟು ಎಲ್ಲ ರೀತಿಯ ಪ್ರಯೋಗಗಳನ್ನು ಪರಿಹಾರ ಮಾಡ್ಕೊಂಡಿರ್ತೀರ. ಆದರೆ ಯಾವುದು ಕೂಡ ಪರಿಹಾರ ಆಗ್ತಿಲ್ಲ. ಹಾಗಾದ್ರೆ ಜ್ಯೋತಿಷಿ ಅಥವಾ ಪರಿಹಾರ ಹೇಳಿದವರು ಸರಿ ಇಲ್ವಾ ಅಥವಾ ಕೇಳಿದವರು ಸರಿ ಇಲ್ವಾ? ಈ ರೀತಿಯ ಪ್ರಶ್ನೆಗಳನ್ನ ಯಾರು ಮಾಡಿಕೊಂಡು ಇಲ್ಲ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ. ಹೀಗಾಗಿ ಒಂದು ನಂಬಿಕೆನೇ ಹೊಟ್ಟೋಯ್ತು. ಜ್ಯೋತಿಷಿಗಳ ಮೇಲೆ ಆಗ್ಬೋದು, ಪರಿಹಾರ ಮಾಡ್ತಾರೋರ ಮೇಲೆ ಆಗ್ಬೋದು, ನಂಬಿಕೆ ಹೊಟ್ಟೋಯ್ತು. ಈ ನಂಬಿಕೆ ಇಲ್ಲದಿರುವ ಕಾರಣ ಯಾರೋ ಒಬ್ರು ಸತ್ಯ ಮಾರ್ಗದಲ್ಲಿ, ಸತ್ಕರ್ಮದಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ಶಾಶ್ವತವಾದ ಪರಿಹಾರ ತಿಳಿಸಿನಿ ಅಂದ್ರೂ ಕೂಡ ಆ ವಿಚಾರದ ಮೇಲೂ ಕೂಡ ಈಗ ಪ್ರಶ್ನೆಗಳು ಉಂಟಾಗ್ತಾ ಇದೆ. ಸಿಗುತ್ತಾ ಸಿಗಲ್ವಾ, ಇವರು ಅದೇ ತರನ, ಆ ರೀತಿ ಈ ರೀತಿ ಪ್ರಶ್ನೆಗಳು ನಿಮ್ಮಲ್ಲಿ ಈಗ ಉದ್ಭವ ಆಗ್ತಾ ಇದೆ. ಪರಿಹಾರ ಮಾಡಿಕೊಂಡು ದೈವಕ್ಕೆ ಅವಮಾನ ಮಾಡಿದಿರ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಕರ್ಮಗಳು, ನಿಮ್ಮ ಅನುಭವಗಳನ್ನ ಸರಿಯಾಗಿ ನೀವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ದೆ, ಕರ್ಮ ಸಿದ್ಧಾಂತನ, ಸತ್ಕರ್ಮಗಳನ್ನ ಯಾವುದೂ ಮಾಡದೆ ನೀವು ಯಾವುದೋ ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ, ಪರಿಹಾರ ಆಗ್ತಿಲ್ಲ. ಹಾಗಾಗಿ ನೀವು ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕರ್ಮಗಳನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರೋರನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಅರ್ಥ ಮಾಡ್ಕೊಂಡ ನಂತರ ಪರಿಹಾರನ ಶುರು ಮಾಡಿ. ಈ ರೀತಿ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಸುತ್ತಮುತ್ತಲಿನ ಅನುಭವದ ಬಗ್ಗೆ, ಆಗ್ತಾ ಇರೋ ರೀತಿಗಳ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಕೌನ್ಸಿಲರ್ ಮುಖಾಂತರ ನೀವು ಈ ಜನ್ಮದಲ್ಲಿ ಯಾಕೆ ಈ ಜಾತಕ ಪ್ರಕಾರ, ಈ ಒಂದು ದಶಾಬ್ದಿಗಳ ಪ್ರಕಾರ ನೀವು ಹುಟ್ಟಿದ್ದೀರಾ, ನಿಮ್ಮ ಸುತ್ತಮುತ್ತಲು ಯಾಕೆ ನಿಮಗೆ ಬೇಡದಿರೋ ವ್ಯಕ್ತಿಗಳಾಗ್ಬೋದು, ಬೇಡದಿರೋ ಅನುಭವಗಳು ನಿಮಗೆ ಸಿಕ್ಕಿದೆ, ಇದನ್ನೆಲ್ಲ ಯಾವ ರೀತಿ ಸರಿ ಮಾಡ್ಕೊಳ್ಬೋದು. ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಿದೆ, ಉತ್ತರಗಳೇ ಸಿಕ್ಕಿಲ್ಲ, ಸರಿಯಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ರಿಯಲ್ ಲೈಫ್ ವೇದಿಕೆಯಲ್ಲಿ ಇಲ್ಲಿ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಥವಾ ನನ್ನನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮೆಸೇಜ್ ಮುಖಾಂತರ ಡ್ರಾಪ್ ಮಾಡಿ. ನಿಮ್ಮ ಮುಂದಿನ ಜೀವನದ ಭವಿಷ್ಯದ ದಿನಗಳು ನೆಮ್ಮದಿಯಾಗಿರಬೇಕು, ಸರಿಯಾದ ದಾರಿಯಲ್ಲಿ ನಾವು ಬದುಕಬೇಕು, ಮುಂದಿನ ಜನ್ಮನೂ ಕೂಡ ಸರಿಯಾದ ಸತ್ಕರ್ಮದ ಒಳ್ಳೆ ರೀತಿಯ ಜನ್ಮ ನಿಮಗೆ ಪಡ್ಕೊಳ್ಬೇಕು. ಈ ರೀತಿ ನಿರ್ಧಾರ ಏನಾದ್ರು ಇದೆ, ಅವಶ್ಯಕತೆ ಇದೆ ಅನ್ನೋರು ಕಾಲ್ ಮಾಡಿ. ರಿಯಲ್ ಲೈಫ್ ವೇದಿಕೆ ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ. ಧನ್ಯವಾದಗಳು.